ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮಾತೀಸ್ ಟೇಸ್ಟಿ ಕಿಚನ್. ಇದು ನನ್ನ ಅಡುಗೆ. ಮತ್ತು ಈಗ ಬೆಳಿಗ್ಗೆದು ತಿಂಡಿ ಸ್ಟಾರ್ಟ್ ಮಾಡಬೇಕು. 7 ಗಂಟೆ ಆಯಿತು. ಸೊ ಈಗ ನಾನು ಇವತ್ತೊಂದು ಈಸಿಯಾಗಿರುವ ರೆಸಿಪಿದು ನಾನು ನಿಮ್ಮ ಜೊತೆ ತಿಂಡಿಗೆ ಅದು ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಎಲ್ಲ ರೆಡಿ ಇಟ್ಟಿದ್ದೀನಿ. ಏನೇನು ಬೇಕು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು 1 ಲೋಟ ಅಕ್ಕಿನ ರಾತ್ರಿ ನೆನೆ ಹಾಕಿದ್ದೆ. ಅದನ್ನು ಈಗ ಸ್ವಲ್ಪ ತೆಗೆದ ಥರ ನೀರನ್ನು ಬಿಸಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೊಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ, ಮತ್ತೊಂದು 10 ಕಾಳು ಮೆಣಸು, ಅದಕ್ಕೆ ಒಂದು 2 ಚಿಕ್ಕದ ಏಲಕ್ಕಿ ಇಟ್ಕೊಂಡಿದ್ದೀನಿ. ದೊಡ್ಡ ಏಲಕ್ಕಿ ಇದ್ದರೆ 1 ಸಾಕು. 4 ಟೀ ಸ್ಪೂನು ಬೆಲ್ಲ ಇಟ್ಕೊಂಡಿದ್ದೀನಿ. 1 ಬಾಳೆಹಣ್ಣು ಸಾಕು. ಇದು 1 ಕಪ್ಪು ಅಕ್ಕಿಗೆ. ನೀವೊಂದು ವೇಳೆ ಕೆಲವರು ದೊಡ್ಡ ಫ್ಯಾಮಿಲಿ ಇದ್ದಾರೋ ಅವರಿಗೆ 2 ಕಪ್ ಅಕ್ಕಿ ಅರ್ಧ ಸೇರಿ ಹೀಗೆಲ್ಲ ಹೇಳಿದ್ರೆ ಒಂದು 3-4 ಹಾಕ್ಕೊಳ್ಳಿ. ಇದು ನಮ್ಮದು 1 ಕಪ್ಪು, ಚಿಕ್ಕ ಕಪ್. ನಾವು ಚಿಕ್ಕ ಫ್ಯಾಮಿಲಿಯವರು, ಹಾಗೆ ಇದು 1 ಬಾಳೆಹಣ್ಣು ಸಾಕು. ಓಕೆ. ಮತ್ತು ತುಂಬ ಸ್ವೀಟ್ ತಿನ್ನೋರು ಬೇಕಾದರೆ ಬೆಲ್ಲ ಸೇರಿಸ್ಕೊಳ್ಳಿ. ನಾವು ತುಂಬ ಬೆಳಿಗ್ಗೆ ನಾವು ಲೈಟ್ ಆಗಿರುತ್ತೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಓಕೆ. ಬಾಳೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪು ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕಮ್ಮಿ ಆದರೂ ಕೂಡ ಪರವಾಗಿಲ್ಲ. ಅದು ಸಿಹಿ ಪಡ್ಡೋಲ್ಲ, ಅದರಿಂದ ನನ್ನ ಮಗಳು ಇದನ್ನು ಲಿಡ್ಡನ್ನು ಮುಚ್ಚಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ. ಇದನ್ನೀಗ ಇದೇ ಬೌಲ್ಗೆ, ಅಕ್ಕಿ ನೆನೆ ಹಾಕಿದ್ರೆ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಎಷ್ಟು ದಪ್ಪ ಸಹ ಮಾಡಲಿಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಸ್ವಲ್ಪ ತೆಳು ಸಹ ಬೇಡ, ಮೀಡಿಯಮ್. ಸ್ವಲ್ಪ ನಮ್ಮ ದೋಸೆ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು. ನುಣ್ಣಗೆ ರುಬ್ಬುವ ಅವಶ್ಯಕತೆ ಇಲ್ಲ. ಸೊ ಈಗ ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಈ ಥರ ಅಪೇಕ್ ಇದು ಉಂಟಲ್ಲ ಪ್ಯಾನ್, ಇದು ಸರಿ ಆಗ್ತದೆ ಹಾಗೆ. ಸೊ ಇದು ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ತುಪ್ಪ ಇಷ್ಟ ಮಾಡೋರು ತುಪ್ಪ ಇಷ್ಟ ಇಲ್ಲಾದರೆ ನಿಮ್ಮ ನಾರ್ಮಲ್ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಆದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಈಗೆಲ್ಲ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ. ಈ ನಾನ್ ಸ್ಟಿಕ್ಕಿಗೆಲ್ಲ ಉಂಟಲ್ಲ, ತೆಂಗಿನ ಎಣ್ಣೆ ಯೂಸ್ ಮಾಡಬೇಡಿ. ಯಾಕೆಂದರೆ ಅದು ಹಾಳಾಗ್ತದೆ ಪ್ಯಾನ್. ಓಕೆನಾ? ಅದಕ್ಕೆ ನೀವು ರಿಫೈನ್ಡ್ ಆಯಿಲೇ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬೆಟರ್ ಟು ಹೆಲ್ತ್ ವೈಸ್ ನೋಡೋಕೆ ಸ್ವಲ್ಪ ತುಪ್ಪ ಕೂಡ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಸೊ ಅದನ್ನೇ ಯೂಸ್ ಮಾಡ್ತೀವಿ. ಬಿಸಿ ಆಗ್ತಾ ಬರುವಾಗ ಹಾಕ್ಕೊಳ್ಳೋಣ. ನಿಮಗೆಲ್ಲ ಆ ಥರ ಪ್ರಶ್ನೆಗೂ ಈ ಥರ ಒಂದು ಚಿಕ್ಕ ಸ್ಪೂನ್ ತಗೊಂಡು ಈ ಥರ ಹಾಕ್ತಾಯಿದೆ. ಓಕೆನಾ? ಈಗ ನಾನು ನಿಮ್ಮ ಜೊತೆ ಮುಚ್ಚಿಡೋಣ. ನಾನು ನಿಮ್ಮ ಜೊತೆ ವೆಜ್ ಪಡ್ಡು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲಿ ಹಾಕಿ ಹೇಗೆ. ಸೊ ಈಗ ಇದನ್ನು ಇನ್ನೊಂದು ಸೈಡಿಗೆ ಟರ್ನ್ ಮಾಡೋಣ. ಈ ಥರ ಒಂದು ಅದು ನೋಡಿ, ಈ ಥರ ಕ್ರ್ಯಾಕ್ ಬೀಳ್ತಾ ಗೊತ್ತಾಗ್ತದ? ಈ ಥರ ಅದು ಕ್ರ್ಯಾಕ್ ಬೀಳುವಾಗ ಆಯಿತು ಅಂತೇಳಿ ಒಂದು ಸೈಡ್ ಅದನ್ನು ಒಂದು ಥರ ಟರ್ನ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸೋಣ. ಮತ್ತು ಪಡ್ಡನ್ನ ತೆಗೆಯೋಣ. ಓಕೆನಾ? ಸೊ ಈಗ ಒಂದೊಂದಾಗಿ ತೆಗೆದು ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಒಂದು ಸರಿ ತೆಗೆದ ನಂತರ ಅದೇ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದು, ಅದನ್ನು ಹಿಟ್ಟನ್ನು ಹಾಕ್ಕೊಂಡು ಅದೇ ರೀತಿ ಮಾಡೋದು. ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾನೆ. ಸೊ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಆದಷ್ಟು ಬೇಗ ನಾನು ನಿಮ್ಮ ಲೈವಲ್ಲಿ ಕೂಡ ಬರಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸಿ ಯು ದೆನ್, ಬಾಯ್.